ಯಾವ ಫೇಸ್ ಆಫ್ ನಿಮ್ಮ ಲೈಫ್ ಓಪನ್ ಆಯಿತು? ಪೋಸ್ಟ್ 2020 ನನಗೆ ಒಂದು ಹುಡುಕಾಟ ಶುರು ಆಗಿಬಿಡ್ತು. ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಮ್ಮ ಕರ್ತವ್ಯ ಏನು ಅಥವಾ ನಮ್ಮ ಕರ್ತವ್ಯ ಇದೆಯಾ ಒಂದು ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ ನಾವು ಇಲ್ಲಿರೋದು ನಮ್ಮ ಜೀವನನ ಅನುಭವಿಸೋಕ್ಕೆ. ಸೊ ಅದು ಬಿಟ್ಟು ನಮಗೆ ಬೇರೆ ಏನು ಮಹತ್ವವಾದ ಕೆಲಸ ಇಲ್ಲ. ಹೇಳ್ತಾರಲ್ಲ, ನೀವು ಸಾಯೋಕ್ಕೂ ಮುಂಚೆ ನಿಮ್ಮ ಕಣ್ಮುಂದೆ ನಿಮ್ಮ ಎಂಟೈರ್ ಪಿಕ್ಚರ್ ಬರುತ್ತಂತೆ. ಬಟ್ ಆ ಥರ ಆದಾಗ ಒಂದ್ಸಲಿ ಆ ಜರ್ನಿ ಬಂತು ಅಂದರೆ ಕಣ್ಮುಂದೆ, ಐ ವಾಂಟ್ ಹ್ಯಾವ್ ಅ ಸ್ಮೈಲ್ ಆನ್ ಮೈ ಫೇಸ್. ಬಟ್ ಈವನ್ ಆಫ್ಟರ್ ಅ ಸಕ್ಸಸ್ ಆಫ್ ಪ್ರತಿಯೊಂದು ಸಿನಿಮಾನು ಪ್ರೂವ್ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಕು ಅನ್ನೋದು ಇಷ್ಟೆಲ್ಲ ಇದ್ರೂ ವಾಟ್ ಹ್ಯಾಪನ್ಸ್ ಆಫ್ಟರ್ ಅ ಸಕ್ಸಸ್ಫುಲ್ ಮೂವಿ? ನೆಕ್ಸ್ಟ್ ಸಿನಿಮಾಗೆ ಪ್ರೊಡ್ಯೂಸರ್ ಈಸಿಯಾಗಿ ಸಿಗ್ತಾರಾ? ನನಗೆ ಪ್ರತಿ ಒಂದು ಫೇಸಲ್ಲೂ ಲೈಕ್ ಹ್ಯಾಪಿ ನ್ಯೂ ಇಯರ್ ಆದಮೇಲೆ ನಂಗೆ ಪ್ರೊಡ್ಯೂಸರ್ ಸಿಗಲಿಲ್ಲ ಅಂತಲ್ಲ, ನಂಗೆ ಸಿಕ್ಕಿದ್ರು. ಬಟ್ ನಾನು ಟೈಮ್ ವೇಸ್ಟ್ ಮಾಡಿದೆ. ನಮ್ಮ ಇಂಡಸ್ಟ್ರಿಲಿ ಅದೊಂದು ಪ್ರಾಬ್ಲಮ್ ಇದೆ. ಅಂದರೆ ಏನು ಅಂತ ಹೇಳಿದ್ರೆ, ಯಾರು ಮಾಡ್ತೀನಿ ಮಾಡಲ್ಲ ಅಂತ ಡಿಫೈನ್ಡಾಗಿ ಹೇಳಲ್ಲ. ಅಡ್ಗೋಡೆ ಮಂದಿ. ಆಮೇಲೆ ಫ್ರೆಂಚ್ ಬಿರಿಯಾನಿ ಆಯಿತು, ಒನ್ ಆಫ್ ದಿ ಫಸ್ಟ್ ಫಿಲಮ್ಸ್ ವಿಚ್ ವೆಂಟ್ ಡೈರೆಕ್ಟ್ಲಿ ಆನ್ OTT. ನರ್ಕ ಕೇಳಿಸಿ ನಾಲ್ಗೆ ಹೊಲ್ಸಿದ್ರು ಮೂಗಲ್ಲ ಹಾಡ್ತೀನಿ ಕನ್ನಡ ಅಂತ. ಆ ಸಾಂಗು ಬೇರೆ ಒಬ್ರು ಯಾರೋ ಮಾಡಬೇಕಾಗಿತ್ತು. ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಎಲ್ಲ ಆಗಿ ಬಂದು ಇನ್ನೇನು ಆ್ಯಕ್ಟ್ ಮಾಡಬೇಕು ಅನ್ನೋ ಟೈಮಲ್ಲಿ ಅವನಿಗೆ ಅವತ್ತಿನ ದಿವಸ ಶೂಟಿಂಗೇ ಬರಲಿಲ್ಲ. ಧನು ಬಂದು ಇಮ್ರಾನ್ ಸರ್ ಅಸಿಸ್ಟೆಂಟ್ ಆಗಿದ್ದ. ಪನ್ನ ನೀನೇ ಮಾಡ್ಬಿಡು, ಮ್ಯಾಚ್ ಮಾಡೋಣ, ಈ ಶೂಟಿಂಗ್ ಎಲ್ಲ ತಲೆಯದು ತುಂಬ ಮಾಡ್ಬೇಡ ನಿಖಿಲ ಆಗುತ್ತೆ ಅಂತ ಅಲ್ಲಲ್ಲೇ ಕಲ್ತ್ಬಿಟ್ಟು ಅವತ್ತಿನ ದಿವಸ ಸಾಂಗಲ್ಲಿ ಡ್ಯಾನ್ಸ್ ಮಾಡಿಬಿಟ್ಟೆ. ಸರ್ ಸಡನ್ನಾಗಿ ಫೋನ್ ಮಾಡಿದ್ರು, ಎಷ್ಟು ಸಾಂಗ್ ರೆಡಿ ಇದೆ ಅಂದರು. ಸರ್ ಎಲ್ಲ ರೆಡಿ ಇದೆ. ಕೇಳಿಸಿ ಕಳಿಸು ನನಗೆ ಅಂದರು. ನಾನು ಕಳಿಸಿದೆ, ಎಲ್ಲ ಸಾಂಗು ಕಳಿಸಿದೆ. ಆಮೇಲೆ ಚೆನ್ನಾಗಿ ನೈಸ್ ಇದು ಚೆನ್ನಾಗಿದೆ, ಇದು ಸ್ವಲ್ಪ ಚೇಂಜ್ ಮಾಡೋ ಓಕೆ ಅಂತ ಹೇಳಿ ಆಮೇಲೆ ಈ ಸಾಂಗ್ ನಾನು ಹಾಡ್ಬೋದಾ ಅಂತ ಕಳಿಸಿದ್ರು. ನನಗೆ ಏನಿದು ಅಂದರೆ ಅವ್ರು ಹಾಡ್ಬೋದಾ ಅಂತ ಕೇಳಿದಾಗ ನನಗೆ ಎಸ್ ಅವ್ರ ನೋ ಅಂತ ಹೇಳಿ ಗೊತ್ತಾಗಲಿಲ್ಲ ನನಗೆ. ಅಂದರೆ ದೆನ್ ವಿ ರೆಕಾರ್ಡೆಡ್ ದಿಸ್ ಸಾಂಗ್. ಅವ್ರು ಹಾಡಿದ್ದಕ್ಕೆ ನಾನು ಪರ್ಫಾರ್ಮ್ ಮಾಡಿದ್ದಂಗೆ ಆ ಸಾಂಗ್ ಆಯಿತು. ಅರ್ಕ ಕೇಳಿಸಿ ನಾಲ್ಗೆ ಹೊಲ್ಸಿದ್ರು ಮೂಗಲ್ ಆಡ್ತೀನಿ ಕನ್ನಡ. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್, ಪ್ರಪಂಚಕ್ಕೆ ಗೊತ್ತಿರೋ ಹಾಗೆ ಹಿ ಇಸ್ ಪನ್ನಾಗಾಭರಣ ಅವರು. ಆದರೆ ಐ ಥಿಂಕ್ ಅಮಂಗ್ಸ್ಟ್ ಫ್ರೆಂಡ್ಸ್ ನಿಮ್ಮ ಫುಲ್ ಹೆಸರು ಯಾರೂ ಕರೆದೇ ಇಲ್ವಾ ಅಂತ, ಎಲ್ಲ ಪನ್ನ ಅಂತ ಅಲ್ಲಿಗೆ. ಆ್ಯಂಡ್ ಅಪ್ಪ ಅಮ್ಮ ಐ ಬಿಲೀವ್ ಕಾಲ್ ಯು ಗುಂಡು. ನಮ್ಮ ಅಪ್ಪ ಗುಂಡು ಅಂತ ಕರೆಯೋದು. ಹಾಂ. ಆ್ಯಂಡ್ ಪನ್ನಗ ಮನೇಲಿ ಕರೀತಾರೆ, ಫ್ರೆಂಡ್ಸ್ ಎಲ್ಲ ಪನ್ನ ಅಂತ ಕರೀತಾರೆ. ಹೆಸರಲ್ಲಿ ಒಂದು ಆಭರಣ ಇದೆ. ಅಂದರೆ ಶುರುವಿಂದಲೇ ದೆರ್ ಇಸ್ ಒನ್ ಒನ್ ಪ್ರೈಸ್ಡ್ ಪೊಸಿಷನ್ ವಿಚ್ ದ ವರ್ಲ್ಡ್ ರನ್ಸ್ ಬಿಹೈಂಡ್ ಹ್ಯಾಸ್ ಬೀನ್ ಗಿವನ್ ಟು ಯುವರ್ ನೇಮ್. ಆ್ಯಂಡ್ ಇಲ್ಲಿವರೆಗೂ ಐ ಥಿಂಕ್ 39 ಇಯರ್ಸ್ ನೀವು ಪ್ರಪಂಚನ ನೋಡಿರೋ ರೀತಿ ಅಂತ ಬಂದರೆ ತುಂಬ ಕ್ಯೂರಿಯಸ್ ಆಗಿ ಎಕ್ಸ್ಪ್ಲೋರ್ ಮಾಡಿದ್ದೀರಾ ವಿತ್ ಕಪಲ್ ಆಫ್ ಮೂವೀಸ್ ಆಸ್ ಅ ಡೈರೆಕ್ಟರ್. ಟೋಟಲ್ ಆಗಿ 10+ ಮೂವೀಸ್ ಅಂತ ತೊಗೊಂಡ್ರೆ ಅದರಲ್ಲಿ 2 ಸಿನಿಮಾ ಡೈರೆಕ್ಟ್ರಾಗಿ ಥ್ರೂ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಫ್ರೆಂಚ್ ಬಿರಿಯಾನಿ, ಒಂದಷ್ಟು ಆ್ಯಸ್ ಅಸೋಸಿಯೇಟ್, ಆ್ಯಸ್ ಪ್ರೊಡ್ಯೂಸರ್ ಥ್ರೂ ತತ್ಸಮ ತದ್ಭವ, ಆ್ಯಂಡ್ ಒಂದಷ್ಟು ಅನೌನ್ಸ್ಮೆಂಟ್ಸ್ಗಳಾಗಿದೆ. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ಆಲ್ಸೋ ಚಿಕ್ಕವರಿದ್ದಾಗ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ಎಲ್ಲದಕ್ಕಿಂತ ದೊಡ್ಡದಾಗಿ ಹೇಳೋದಾದರೆ ಅಫ್ಕೋರ್ಸ್ ನಾಗಾಭರಣ ಸರ್ ಅವರ ಮಗ ಅಂದ್ರೇ ದಟ್ ಈಸ್ ಆಲ್ಸೋ ಒನ್ ಐ ಥಿಂಕ್ ಲೇಬಲ್ ಅಂತ ಕರಿಬಹುದು ವಿಚ್ ದ ವರ್ಲ್ಡ್ ವಿಲ್ ಗಿವ್ ಯು ವೆದರ್ ಯು ಲೈಕ್ ಇಟ್ ಆರ್ ನಾಟ್. ಆ್ಯಂಡ್ ಇಟ್ ಕ್ಯಾನ್ ಆಲ್ಸೋ ಬಿ ಲುಕ್ಡ್ ಆ್ಯಟ್ ಆ್ಯಸ್ ಅ ಲೈಬ್ರರಿ ವಿಚ್ ಹ್ಯಾಸ್ ಸೋ ಮೆನಿ ಥಿಂಗ್ಸ್ ದಟ್ ಒನ್ ಕ್ಯಾನ್ ಎಕ್ಸ್ಪ್ಲೋರ್. ಸೊ ವಿತ್ ಸೋ ಮೆನಿ ಅಂದರೆ ಇಷ್ಟೆಲ್ಲ ಆಯಾಮದಲ್ಲಿ ಲೈಫನ್ನು ಎಕ್ಸ್ಪ್ಲೋರ್ ಮಾಡಿರೋ ನೀವು ಹೇಗಿದ್ದೀರಾ ಪನ್ನ ಅವರೇ? ಗುಡ್, ಎಕ್ಸ್ಪೀರಿಯನ್ಸಿಂಗ್ ಲೈಫ್ ಆ್ಯಸ್ ಇಟ್ ಗೋಸ್. ಚೆನ್ನಾಗಿದೆ ಆ ಲೈನ್. ಎವ್ರಿ ವರ್ಡ್ ಹ್ಯಾಸ್ ಅ ಪವರ್. ಅದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಇಟ್ ಹ್ಯಾಸ್ ಅ ವೆರಿ ಡೀಪ್ ಮೀನಿಂಗ್. ಲೈಕ್ ಯು ಸೆಡ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಲೈಫ್. ಯಾಕೆ ಆ ವರ್ಡನ್ನು ಯೂಸ್ ಮಾಡಿದ್ರಿ? ನಾನು ನಂಬೋದೇನು ಅಂತ ಹೇಳಿದ್ರೆ, ಎಲ್ಲರೂ ಈ ಭೂಮಿಗೆ ಬಂದಾಗ ಆ್ಯಂಡ್ ಎಸ್ಪೆಷಲಿ ಹ್ಯೂಮನ್ಸ್ ಆಗಿ ಬಂದಾಗ ನಾವು ಜೀವನಾನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಮ್ಮ ಮೇಯ್ನ್ ಕೆಲಸ ಏನು ಅಂದರೆ ಜೀವನಾನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅದು ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ ಏನೇ ಆಗಿರಲಿ, ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ನಾವು ಹೊರಗೆ ಹೋಗಬೇಕು. ನಾವು ಅದೊಂದನ್ನು ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಮಾಡ್ತಾಯಿರ್ತೀವಿ. ಉದಾಹರಣೆ ಕೊಡೋದಾದರೆ, ನೀವು ಈಗ 39 ವರ್ಷಗಳನ್ನು ಅನುಭವಿಸಿದ್ದೀರಿ. ಯಾವ ಫೇಸ್ ಆಫ್ ನಿಮ್ಮ ಲೈಫ್ ಓಪನ್ ಆಯಿತು? ಬಿಕಾಸ್ ನೀವು ಸಾಕಷ್ಟು ಫೇಸ್ಗಳಲ್ಲಿ ಬೇರೆ ಬೇರೆ ಥರ ನಿಮ್ಮನ್ನು ನೀವು ನೋಡಿರ್ತೀರಾ, ಲೈಫನ್ನು ಸವಿದಿರ್ತೀರಾ. ಆ್ಯಕ್ಚುಲಿ ಬೆಳೆಯೋ ವಯಸ್ಸಲ್ಲಿ ಅಂದರೆ ಕಾಲೇಜಿಂದ ಆಚೆ ಬಂದಮೇಲೆ ನಮಗೇನು ಗೊತ್ತಿರ್ತಿರಲಿಲ್ಲ. ಅಂದರೆ
ಲೈಫನ್ನು ಎಂಜಾಯ್ ಮಾಡಬೇಕು ಅಂತೆಲ್ಲ ಇರುತ್ತೆ. ನಾವು ಮಜಾ ಮಾಡಬೇಕು, ಲೈಫನ್ನು ಎಂಜಾಯ್ ಮಾಡಬೇಕು, ಒಳ್ಳೊಳ್ಳೆ ಏನೋ ಹೆಚ್ಚು ಫ್ರೆಂಡ್ಸ್ಗಳನ್ನ ಮಾಡ್ಕೊಬೇಕು, ಹೆಚ್ಚು ವಿಷಯಗಳನ್ನ ತಿಳ್ಕೊಬೇಕು ಅನ್ನೋ ಒಂದು ಓಟದಲ್ಲಿ ಇರ್ತೀವಿ ನಾವು. ಒಂದು ಯಾವಾಗಲೂ ಏನೋ ಒಂದು ಹೊಸದಾಗಿ ಮಾಡಬೇಕು, ಇನ್ನೊಂದೇನೋ ಮಾಡಬೇಕು ಅನ್ನೋ ಎಂತೂಸಿಯಾಸಮಲ್ಲಿ ಇರ್ತೀವಿ. ಬಟ್ ನಾನು ಆಫ್ ಲೇಟ್ ಅಂದರೆ ಎಸ್ಪೆಷಲಿ 2020 ಆದಮೇಲೆ 2020 ವಾಸ್ ರಿಯಲಿ ಅ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್. ಅಂದರೆ ಒಂದು ನನ್ನ ವೆರಿ ಕ್ಲೋಸ್ ಫ್ರೆಂಡ್, ನನ್ನ ಜೊತೆಗಿದ್ದಂಥ ಫ್ರೆಂಡ್, ಅಂದರೆ ನಾವು ವರ್ಷಾಂಗಟ್ಲೆ ಇರ್ತೀವಿ, ನಾವು ವಯಸ್ಸಾದ್ಮೇಲೆ ಕೂತ್ಕೊಂಡು ನಮ್ಮ ಮಕ್ಳ ಜೊತೆ ಮೊಮ್ಮಕ್ಳ ಜೊತೆ ಆಡಾಡ್ತೀವಿ ಅಂತೆಲ್ಲ ಯೋಚನೆ ಮಾಡ್ತಿದ್ದಂಥ ಟೈಮಲ್ಲಿ ಚಿರು. ಸೊ ಸಡನ್ನಾಗಿ ಐ ಲೂಸ್ ಅ ಫ್ರೆಂಡ್. ಲೈಕ್ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಮ್ಮ ಫ್ರೆಂಡ್ ಸರ್ಕಲಲ್ಲಿ 30s ಯಾರೋ ಒಬ್ಬ ಟಕ್ಕಂತ ಗೊತ್ತಿಲ್ಲದೆ ಏನೂ ಒಂದು ಸೂಚನೆ ಇಲ್ಲದೆ ಹೋಗ್ಬಿಡ್ತಾನೆ ಅನ್ನೋದು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ದ್ಯಾಟ್ ಈಸ್ ಒನ್ ಥಿಂಗ್ ವಿಚ್ ರಿಯಲಿ ಹಿಟ್ ಮೀ ಹಾರ್ಡ್. ಸೊ ಪೋಸ್ಟ್ 2020 ನನಗೆ ಒಂದು ಹುಡುಕಾಟ ಶುರು ಆಗಿಬಿಡ್ತು. ನಾವು ಏನಕ್ಕೆ ಬದುಕಿದ್ದೀವಿ, ನಾವು ಏನು ಮಾಡ್ತಾಯಿದ್ದೀವಿ, ಆ್ಯಂಡ್ ಏನಕ್ಕೆ ನಾವು ಇದೆಲ್ಲ ಓಡಾಡ್ತಾ ಇದ್ದೀವಿ. ಒಂದು ಕ್ಷಣಕ್ಕೆ ಇರ್ತೀವಿ, ಒಂದೊಂದು ಕ್ಷಣಕ್ಕೆ ಇರೋದೇ ಇಲ್ಲ ನಾವು. ಸೊ ನಾವು ಏನು ಮಾಡಬೇಕು ಆ್ಯಕ್ಚುಲಿ, ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಮ್ಮ ಕರ್ತವ್ಯ ಏನು, ಅಥವಾ ನಮ್ಮ ಕರ್ತವ್ಯ ಇದೆಯಾ, ಅಥವಾ ನಾವು ಏನು ಮಾಡಬೇಕು, ಏನಕ್ಕೋಸ್ಕರ ಬಂದಿದ್ದೀವಿ ನಾವು, ಪರ್ಪಸ್ ಆಫ್ ಲೈಫ್ನ ಹುಡುಕ್ತಾ ಹೋದಾಗ ಒಂದು ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ನಾವು ಇಲ್ಲಿರೋದು ನಮ್ಮ ಜೀವನನ ಅನುಭವಿಸೋಕ್ಕೆ, ಅಂದರೆ ಟು ಎಕ್ಸ್ಪೀರಿಯನ್ಸ್ ಲೈಫ್. ಸೊ ಅದು ಬಿಟ್ಟು ನಮಗೆ ಬೇರೆ ಏನೂ ಮಹತ್ವದ ಕೆಲಸ ಇಲ್ಲ. ನಾವೇನೋ ಒಂದು ಅಚೀವ್ ಮಾಡಬೇಕು, ಇನ್ನೊಂದು ಯಾವುದೋ ಗೆಲ್ಲಬೇಕು, ಇನ್ನೊಂದು ಏನೋ ಒಂದು ಹೆಸರು ಮಾಡಬೇಕು, ಏನೋ ಒಂದು ಓಟದಲ್ಲಿ ಇದ್ದೀವಿ ಯಾವಾಗಲೂ. ಬಟ್ ಅದಕ್ಕಿಂತ ದೊಡ್ಡದಾಗಿರೋದು ನಾವು ಅನುಭವಿಸ್ಬೇಕು. ಸೊ ವೆದರ್ ಇಟ್ಸ್ ಗುಡ್ ಆರ್ ಬ್ಯಾಡ್, ಆ್ಯಂಡ್ ಒಂದು ಲೆಕ್ಕದಲ್ಲಿ ನೋಡಿದ್ರೆ ಇಸ್ ನಥಿಂಗ್ ಗುಡ್, ನಥಿಂಗ್ ಬ್ಯಾಡ್, ಇಟ್ಸ್ ಜಸ್ಟ್ ಪರ್ಸ್ಪೆಕ್ಟಿವ್ಸ್. ಆ್ಯಂಡ್ ಒಂದು ದಿವಸ ಯಾವತ್ತೋ ಒಂದು ದಿವಸ ನೀವು ಎಲ್ಲ ಮುಗಿಸಿ ಹೇಳ್ತಾರಲ್ಲ, ನೀವು ಸಾಯೋಕ್ಕೂ ಮುಂಚೆ ನಿಮ್ಮ ಕಣ್ಮುಂದೆ ನಿಮ್ಮ ಎಂಟೈರ್ ಪಿಕ್ಚರ್ ಬರುತ್ತಂತೆ, ಅಂದರೆ ನಿಮ್ಮ ಲೈಫ್ದು ಒಂದು ಎಂಟೈರ್ ಜರ್ನಿ ಬರುತ್ತಂತೆ ನಿಮ್ಮ ಕಣ್ಮುಂದೆ. ಅದು ನಂಗೆ ಎಷ್ಟು ನಿಜ ಎಷ್ಟು ಗೊತ್ತಿಲ್ಲ, ಬಟ್ ಆ ಥರ ಆದಾಗ ಒಂದ್ಸಲಿ ಆ ಜರ್ನಿ ಬಂತು ಅಂದರೆ ಕಣ್ಮುಂದೆ, ಐ ವಾಂಟ್ ಟು ಹ್ಯಾವ್ ಅ ಸ್ಮೈಲ್ ಆನ್ ಮೈ ಫೇಸ್ ಆ್ಯಂಡ್ ಗೋ. ವಾವ್. ನಾವು ಯಾರು ಅನ್ನೋದಕ್ಕೆ ಬಹುಶಃ ಟು ಅ ಲಾರ್ಜ್ ಎಕ್ಸ್ಟೆಂಟ್ ನಾವು ಎಲ್ಲಿಂದ ಬಂದ್ವಿನೂ ಒಂದು ಕಾಂಟ್ರಿಬ್ಯೂಷನ್. ಸೊ ನಿಮ್ಮದೇ ಕೇಸಲ್ಲಿ ಅಪ್ಪ ಬಗ್ಗೆ ಮಾತಾಡೋದಾದರೆ, ಐ ಆಮ್ ಡ್ಯಾಮ್ ಶೋರ್ ನಾಗಾಭರಣ ಸರ್ ನಮ್ಮ ಚಿತ್ರರಂಗಕ್ಕೆ ಕೊಟ್ಟಿರೋ ಕೊಡುಗೆ ಅಂತಿಂಥದ್ದಲ್ಲ. ವಿತ್ ಇಂಟರ್ನ್ಯಾಷನಲ್, ನ್ಯಾಷನಲ್, ಸ್ಟೇಟ್ ಅವಾರ್ಡ್ಸ್ ನಿಯರಿಂಗ್ 20 ಇನ್ ನಂಬರ್ಸ್, 34 ಕನ್ನಡ ಮೂವೀಸ್ ಓವರ್ ದ ಲಾಸ್ಟ್ 40 years. ಅದಷ್ಟನ್ನು ಎನ್ಕ್ಯಾಪ್ಸುಲೇಟ್ ಮಾಡೋಕ್ಕೇ ಅಂತ ಒಂದು ಉಸಿರು ಬಿಡೋಂಗ ಅಂತ ಒಂದು ದೊಡ್ಡ ಜರ್ನಿ. ಸೊ ಇದು ನಮಗೆ ಆಚೆ ಕಡೆ ಪ್ರಪಂಚಕ್ಕೆ, ಆದರೆ ನಿಮಗೆ ಅವರ ಅಪ್ಪ ಫಸ್ಟು. ಸೊ ಫಸ್ಟ್ಲಿ ನೀವು ಎಂಥವರ ಮಗ ಅಂತ ಗೊತ್ತಾಗಿದೆ ಯಾವಾಗ ನಿಮ್ಗೆ? ಅಂದರೆ ನನಗೆ ಯಾವತ್ತೂ ನಮ್ಮ ತಂದೆ ಒಬ್ಬರು ದೊಡ್ಡ ಡೈರೆಕ್ಟ್ರು, ಇನ್ನೊಂದು ಪಾಪ್ಯುಲರ್ ಫಿಗರು. ಯಾಕೆಂದ್ರೆ ನಾನು ಬೆಳೆಯೋ ವಯಸ್ಸಿನಲ್ಲಿ ಅವ್ರು ಯಾವಾಗಲೂ ಆಚೆನೇ ಇರ್ತಾಯಿದ್ರು. ಸೊ ಬೆಳೆಯೋ ವಯಸ್ಸಲ್ಲಿ ನಮಗೆ ನಮ್ಮೆಲ್ಲ ತಂದೆ ಸಿನಿಮಾಲು ನಮ್ಮ ತಾಯಿ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡ್ತಾಯಿದ್ರು. ನಮ್ಮ ತಂದೆ ತಾಯಿ ಇಬ್ಬರು ಆಚೆ ಇರ್ತಾಯಿದ್ರು. ಸೊ ನಮಗೇನಂದರೆ ಏನೋ ನಮ್ಮ ತಂದೆ ತಾಯಿ ಆಚೆ ಇರ್ತಾರೆ, ಸೊ ನಾವು ನಮ್ಮ ಅಜ್ಜಿ ಜೊತೆನೇ ಬೆಳೀತಾ ಇದ್ದಿದ್ದು. ಸೊ ಬಂದಾಗ ಕರ್ಕೊಂಡು ಹೋಗ್ತಾರೆ, ಮಾತಾಡ್ತೀವಿ, ಆದಷ್ಟು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಬಟ್ ಹಿ ಯೂಸ್ ಟು ಬಿ ವೆರಿ ಬ್ಯುಸಿ ದಟ್ ಟೈಮ್. ಸರಿ. ಸೊ ಹಾಗಾಗಿ ನನಗೆ ಜ್ಞಾಪಕ ಇರೋದೇನು ಅಂತ ಹೇಳಿದ್ರೆ, ಒಂದ್ಸಲಿ ಯಾವುದೋ ಒಂದು ನಾಟಕ, ಸತ್ತವರ ನೆರಳು ಅಂತ ನಾಟಕ, ಅದರಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ ನಮ್ಮ ತಂದೆ. ನಮ್ಮ ತಂದೆ ಆ್ಯಕ್ಟ್ ಮಾಡಿದ್ದು ನೋಡಿ ಅವಾಗ ನನಗೆ ಆಶ್ಚರ್ಯ ಆಯಿತು. ಆಮೇಲೆ ನಮ್ಮ ತಂದೆ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರಾ, ನಮ್ಮ ತಂದೆ ಒಬ್ಬರು ಆರ್ಟಿಸ್ಟಾ ಅಂತ. ಅದನ್ನು ನೋಡಿ ನಂಗೆ ಇನ್ಸ್ಪೈರ್ ಆಗಿದ್ದು ಆ್ಯಕ್ಚುಲಿ. ಆವಾಗ ನಾನು ಬೆನಕ ನಾಟಕ ತಂಡಕ್ಕೆ ಹೋಗಿ ಸೇರಿಕೊಂಡಿದ್ದು. ಗ್ರ್ಯಾಜುವಲಿ ಹೋಗ್ತಾ 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 ನನಗೆ ಗೊತ್ತಾಗ್ತಾ ಹೋಯಿತು. ಅಂದರೆ ಇವತ್ತುವರೆಗೂ ನನಗೆ ನನ್ನ ತಂದೆ ಬಗ್ಗೆ ವಿಷಯಗಳು ತಿಳಿತಾ ಬರ್ತಾಯಿದೆ. ಫಾರ್ ಎಕ್ಸಾಂಪಲ್ಲು, ನಾನು ಚೆನ್ನೈಗೆ ಹೋದಾಗ ನನಗೆ ನಾಜೀರ್ ಅವ್ರು ಸಿಕ್ಕಿದ್ರು ಒಂದು ಇವೆಂಟಲ್ಲಿ. ಸಿಕ್ಕಿದಾಗ ನಾನು ಒಂದು ಫ್ಯಾನ್ ಮೂಮೆಂಟ್ ಅವ್ರಿಗೆ ಹೋಗ್ಬಿಟ್ಟು ಹಲೋ ಸರ್ ಅದು ಇದು ಅಂತ ಮಾತಾಡಿಸ್ಬೇಕಾದ್ರೆ ಅವರು ಏನೋ ಯಾವುದೋ ಒಂದು ವಿಷಯಕ್ಕೆ ಬಂತು. ಅವರು ಇಂಟ್ರಡ್ಯೂಸ್ ಮಾಡಿದ್ರು ಒಬ್ಬರು ಡೈರೆಕ್ಟ್ರ್ TS ನಾಗಾಭರಣ ಅವರ ಮಗ ಇವನು ಅಂತ. ಹಂಗೆ ಹೇಳ್ತಿದ್ದಂಗೆ ಅವರು, ನಾಗಾಭರಣ ಅವ್ರ ಮಗನ ನೀನು ಅಂದರು. ನಾನು ಹೌದು, ಯಾಕೆ ಅಂದರೆ ಅವರೇ ನಾನು ಇಂಟ್ರಡ್ಯೂಸ್ ಮಾಡಿದ್ದು ಸಿನಿಮಾಗೆ ಅಂತ. ಸೊ ನನಗೂ ಗೊತ್ತಿರಲಿಲ್ಲ. ಸೊ ಈ ಥರ ವಿಷಯಗಳು, ಸೊ ಸುಮಾರು ವಿಷಯಗಳಿದೆ ನನಗೆ. ನಾನು ಸಿನಿಮಾ ಶುರು ಮಾಡಿದಾಗ ತಬ್ಲಾ ನಾಣಿ ಅವ್ರಿಗೆ ಹೋಗ್ಬಿಟ್ಟು ನಾನು ಡೇಟ್ಸ್ ಕೇಳಿದಾಗ, ಋಣ ಇದೆಯಪ್ಪ, ನಾನು ತೀರಿಸ್ಬೇಕು, ನಾನು ಬಂದು ಆ್ಯಕ್ಟ್ ಮಾಡ್ತೀನಿ ಅಂತ. ಯಾಕೆ ಅಂದರೆ ಅವ್ರನ್ನ ಕಲಾಕ್ಷೇತ್ರದಲ್ಲಿ ಹೋಗಿ
ಬ್ಯಾಕ್ ಸ್ಟೇಜಿಂದ ಪಿಕ್ ಮಾಡ್ಕೊಂಡು ಕರ್ಕೊಂಬಂದು ಸೀರಿಯಲ್ಗೆ ಹಾಕಿದ್ದು ನಮ್ಮ ತಂದೆ ಅಂತೆ. ಓಹೋ. ಸೊ ಇದು ಬೇರೆಯವ್ರ ಹತ್ರ ಮಾತಾಡ್ತಾ ವಿಷಯಗಳು ಗೊತ್ತಾಗ್ತಾ ಹೊರತು ಸೊ ಆ ಥರ ಅವ್ರ ಬಗ್ಗೆ ನಾನು ಇನ್ನೂ ತಿಳ್ಕೊತ ಬರ್ತಾನೇ ಇದ್ದೀನಿ. ಆ್ಯಂಡ್ ಪ್ರತಿಯೊಂದು ಅಂದರೆ ಆಶ್ಚರ್ಯ ಆಗೋದಂತಿಲ್ಲ, ಕಲಿತಾ ನಂಗೆ ಅವ್ರ ಮೇಲೆ ಅಭಿಮಾನ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಖಂಡಿತ. ಆ್ಯಂಡ್ ಹೇಳಿದ್ರಿ ಮನೇಲಿ ಅವ್ರು ನಿಮ್ಮ ತಂದೆ ಮೊದಲು ಅಂತ. ನನಗೆ ಇವಾಗವರೆಗೂ ಅವರು ನನಗೆ ಗುರು ಮೊದಲು. ಓಹೋ. ಯಾಕೆಂದರೆ ಅವರು ನಾವು ನಾಟಕಕ್ಕೆ ಸೇರಿಕೊಂಡಾಗ ಅವರು ನಮ್ಮ ನಾಟಕ ತಂಡದ ರೂವಾರಿ ಆಗಿರ್ತಾರೆ. ಸೊ ಅವ್ರ ಕೆಳಗೆ ನಾವು ಕೆಲಸ ಮಾಡಿದ್ದು, ಆಮೇಲೆ ಡೈರೆಕ್ಷನ್ಗೆ ಬಂದಾಗ ಅವ್ರ ಕೆಳಗೆ ಕೆಲಸ ಮಾಡಿದ್ದು, ಆ್ಯಕ್ಟಿಂಗ್ ಮಾಡಿದಾಗ ಅವ್ರ ಕೆಳಗೆ ಕೆಲಸ ಮಾಡಿದ್ದು. ಸೊ ಆ ಥರ ಒಂದು ಇದು ಒಂದು ಕೈಂಡ್ ಆಫ್ ರೆಸ್ಪೆಕ್ಟ್ ಆಟೋಮೆಟಿಕ್ಕಾಗಿ ಅದು ಬಂದ್ಬಿಟ್ಟಿದೆ, ಅದು ಹಂಗೆ ಇರುತ್ತೆ ಕೂಡ. ಸ್ಟೋನ್ ಬಾಯ್ಗೆ ಅನ್ಸತ್ತಲ್ವಾ ನೀವು ಆಕ್ಸಿಡೆಂಟಲ್ ಆಕ್ಟರ್ ಆಗಿದ್ದು? ಇಸ್ ದಟ್ ಟ್ರೂ? ಆಕ್ಸಿಡೆಂಟಲ್ ಆ್ಯಕ್ಟ್ರು ಆಗಿದ್ದು, ಆಕ್ಸಿಡೆಂಟು ಆಗಿದ್ದು ಸ್ಟೋನ್ ಬಾಯಲ್ಲಿ. ಹೌದಾ? ಸೊ ಸ್ಟೋನ್ ಬಾಯ್ಗೆ ನಾವು ಶೂಟಿಂಗ್ ಹೋದಾಗ ಮೊರಿಷಿಯಸ್ಗಲ್ಲಿ ಶೂಟ್ ಮಾಡಿದ್ದು. ಸೊ ಅವಾಗ ನಾನು ತುಂಬ ಸಣ್ಣ, ಅಂದರೆ ಐ ಥಿಂಕ್ 3-4 ಇಯರ್ಸ್ ಏನೋ ಇತ್ತು ಅನ್ಸುತ್ತೆ ನನಗೆ. ಸೊ ಅದರಲ್ಲಿ ಒಂದು ಚಿಕ್ಕ ಪಾತ್ರನೂ ಮಾಡೀನಿ ನಾನು. ಅದು ಒನ್ ಆಫ್ ದ ಫಸ್ಟ್ ಡಿಲಿ ಫಸ್ಟ್ ಒಂದು ಸೀರಿಯಲ್ಲು ಹೋಗಿ ಕಂಪ್ಲೀಟ್ ಮಾರಿಷಿಯಸಲ್ಲಿ ಶೂಟ್ ಮಾಡಿದ್ದಂಥ ಒಂದು ಇಂಡೋ ಮಾರಿಷಿಯಸ್ ಪ್ರಾಜೆಕ್ಟ್ ಆಗಿತ್ತದು. ಸೊ ಅವಾಗ ಒಂದು ಮೇಜರ್ ಆಕ್ಸಿಡೆಂಟ್ ಆಗಿತ್ತು ನನಗೆ. ಅದು ಒಂದು ಮರಕ್ಕೆ ಹೊಡೆದು ಆಲ್ಮೋಸ್ಟ್ ಗಾಡಿ ಪಾತಾಳಕ್ಕೆ ಬಿದ್ದ ಥರ ಆಗಿ ನಾವಿಬ್ಬರು ಅನ್ಕಾನ್ಷಿಯಸ್ ಆಗಿ, ಆಮೇಲೆ ಇವರೆಲ್ಲ ಶೂಟಿಂಗ್ ಮಾಡ್ತಾನೆ ಇದ್ದಾರೆ. ಆಮೇಲೆ ಎಷ್ಟೋದ್ರು ಬಂದಿಲ್ವಲ್ಲ ಅಂತ ಹುಡ್ಕೊಂಡು ಬಂದಾಗ ನೋಡಿದ್ರೆ ನಾವಲ್ಲಿ ನೇತಾಡ್ತಿದ್ವಿ ಅಂತ ಯಾವಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎಲ್ಲ ಬಂದು ಹುಡುಕಿ ಕರ್ಕೊಂಡೋಗಿ ಅಲ್ಲೇ ನಾನು ಹಾಸ್ಪಿಟ್ಲಿಗೆ ಹೋಗಿ ರಿಕವರ್ ಆಗಿ. ಸೊ ಈ ಥರ ಎಲ್ಲ ಒಂದಷ್ಟು ಆಕ್ಸಿಡೆಂಟಲ್ ಆ್ಯಕ್ಟರ್ ಆಕ್ಸಿಡೆಂಟು ಆಗಿದ್ದು ಅಲ್ಲೇ. ಅದಾದ್ಮೇಲೆ ಚಿನ್ನಾರಿ ಮುತ್ತನಲ್ಲೂ ಮುಂದಕ್ಕೆ ಹೋಗ್ತಾ ಇದ್ರಿ. ಎಲ್ಲದು ನಮ್ಮ ತಂದೆ ಜೊತೆ ಮಾಡಿರೋ ಎಲ್ಲ ಸಿನಿಮಾಗಳಾಗಲಿ ಸೀರಿಯಲ್ಗಳಾಗಲಿ ನಾನು ಆಕ್ಸಿಡೆಂಟಲ್ ಅಂದರೆ ನಾನೊಂದು ಸ್ಟ್ಯಾಂಡ್ ಬೈ ಆ್ಯಕ್ಟರ್ ಆಗಿರ್ತಿದ್ದೆ. ಅಂದರೆ ಯಾರೋ ಒಬ್ರನ್ನ ಸೆಲೆಕ್ಟ್ ಮಾಡಿದ್ರು. ನಮ್ಮ ತಂದೆ ಅವಾಗಿಂದ ನೆಪೋಟಿಸಮ್ ಅಗೇನ್ಸ್ಟ್ ಆಗಿದ್ರು. ಅಂದರೆ ನನ್ನ ಮಗನಿಗೆ ಏನಕ್ಕೆ ಕೊಡಬೇಕು ಪಾತ್ರ, ಅವ್ನಿಗೆ ಬೇಕಾದ್ರೆ ಅವ್ನು ಅರ್ನ್ ಮಾಡ್ತಾನೆ ಅಥವಾ ಅವ್ನಿಗೆ ಸಿಗತ್ತೆ ಅನ್ನೋದೊಂದು ಯಾವತ್ತೂ ತಲ್ಲಿತ್ತು. ಸೊ ಯಾವಾಗಲೂ ನನಗೆ ಫಸ್ಟ್ ಚಾಯ್ಸ್ ನಂಗೆ ಸಿಗ್ತಾನೆ ಇರಲಿಲ್ಲ ಬಿಕಾಸ್ ಆಫ್ ದಟ್. ನಾನು ಕೇಪಬಲ್ ಆಗಿದ್ರೂ ನಂಗೆ ಸಿಗ್ತಾ ಇರಲಿಲ್ಲ ಬಿಕಾಸ್ ಆಫ್ ದಟ್ ಪ್ರೆಷರ್. ಸೊ ಯಾವಾಗಲೂ ಬೇರೆ ಯಾರೋ ಒಬ್ಬರು ಸೆಲೆಕ್ಟ್ ಆಗಿರೋರು ಅವರು ಏನೋ ಒಂದು ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ, ಇನ್ನೊಂದೇನೋ ಆಯಿತು ಅಥವಾ ಅವ್ರು ಸರಿಗೆ ಮಾಡ್ತಿಲ್ಲ, ಸೆಟ್ಟಲ್ಲಿ ಬಂದು ಆ್ಯಕ್ಟ್ ಮಾಡ್ತಿಲ್ಲ ಅಂದಾಗ ಇಮ್ಮಿಡಿಯೇಟ್ ರೀಪ್ಲೇಸ್ಮೆಂಟ್ ಯಾರು ಬೇಕು, ತಕ್ಷಣ ಗುಂಡಂಗೆ ಕರ್ಕೊಂಬ ಅಂತ. ನಾನು ಸ್ಕೂಲಿಂದ ಎಷ್ಟೊಂದು ಬಂದು ಎತ್ತಾಕೊಂಡು ಹೋಗ್ಯಾರ ನಾನು. ಆ ಥರ ಸುಮಾರು ಸಿನಿಮಾಗಳು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ನಾನು. ವಾಟ್ ಫೇಸ್ ಆಫ್ ನಿಮ್ಮ ಲೈಫ್ ವಾಸ್, ಏನಪ್ಪ ಇದು ಏನಾಗ್ತಾಯಿದೆ, ಯಾವ ಕಡೆ ಹೋಗ್ಬೇಕು ಏನು, ಆ ಥರ ಫೇಸ್ ಐ ಆಮ್ ಶ್ಯೂರ್ ಇರಬಹುದು. ಖಂಡಿತ ಐ ಮೀನ್ ನನಗೆ ನಾನು ಸಿನಿಮಾ ಕಲಿಬೇಕು ಅಂತ ಯೋಚನೆ ಮಾಡಿದಾಗ ಅದು ಹೇಗೆ ಬಂದಿದ್ದು ಅಂತ ಹೇಳ್ತೀನಿ. ಅಂದರೆ ನಮ್ಮ ತಾಯಿ ವಾಸ್ ವೆರಿ ಸ್ಟ್ರಿಕ್ಟ್ ವಿತ್ ಫೈನಾನ್ಸಸ್ ಆ್ಯಂಡ್ ಎವ್ರಿಥಿಂಗ್ ಬಿಕಾಸ್ ನಮ್ಮ ಪ್ರೊಡಕ್ಷನ್ ನೋಡ್ಕೊತಿದ್ದೆ ನಮ್ಮ ತಾಯಿನೇ. ಅಂದರೆ ನಮ್ಮ ಮನೇಲಿ ನಮ್ಗೆ ಸಿನಿಮಾ ಬಿಟ್ಟು, ಅಂದರೆ ಸಿನಿಮಾ ನಾಟಕ ಆರ್ಟ್ ಫಾರ್ಮ್ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ನಮಗೆ. ಸೊ ಹಾಗೆ ನಮ್ಗೆ ಅದು ಸಿನಿಮಾ ಅಂದರೆ ಅದ್ರ ಏನು ಕೆಲಸ ಕೊಟ್ಟರು ಮಾಡ್ತೀವಿ ನಾವು. ಸೊ ಆ ರೀತಿಯಲ್ಲಿದ್ದಾಗ ನನಗೆ ಕಾಲೇಜ್ ಟೈಮಲ್ಲಿ ನನಗೆ ಪಾಕೆಟ್ ಮನಿ ಬೇಕಾಗಿರ್ತಿತ್ತು. ಸೊ ನನಗೆ ದುಡ್ಡು ಕೊಡ್ತಾ ಇರಲಿಲ್ಲ ಮನೇಲಿ. ಆ್ಯಂಡ್ ಬಿಕಾಸ್ ಅರ್ನಿಂಗ್ಸ್ ಇಷ್ಟು ಅದರಲ್ಲೇ ಮ್ಯಾನೇಜ್ ಆಗಬೇಕು ಅನ್ನೋದು. ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಅರ್ನ್ಡ್, ಎನಿಥಿಂಗ್ ಹ್ಯಾಸ್ ಟು ಬಿ ಅರ್ನ್ಡ್ ಅಂತ. ಸೊ ನಮ್ಮ ತಾಯಿ ಏನು ಹೇಳಿದ್ರೆ, ಒಂದು ಕೆಲಸ ಮಾಡು, ಆವಾಗ ಒಂದು ಹೊಸ ಎಡಿಟಿಂಗ್ ಸ್ಟುಡಿಯೋ ಸೆಟಪ್ ಮಾಡಿದರು. ಹೋಗು ಅಸಿಸ್ಟೆಂಟ್ ಎಡಿಟರಾಗಿ ಕೆಲಸ ಮಾಡು, ಅದಲ್ಲಿ ಏನು ಅದಕ್ಕೆ ಅಂತ ಒಂದು ಯಾರೋ ಒಬ್ಬಂಗೆ ನಾನು ದುಡ್ಡು ಕೊಡಲೇಬೇಕು, ಅದ್ರ ಬಗ್ಗೆ ನಿನಗೆ ಕೊಡ್ತೀನಿ ನಾನು. ಆ್ಯಂಡ್ ದಟ್ ಈಸ್ ಯುವರ್ ಅರ್ನಿಂಗ್. ಆ್ಯಂಡ್ ನೀನು ದುಡ್ದಿದ್ದನ್ನ ನೀನು ಹೇಗೆ ಖರ್ಚು ಮಾಡ್ತೀಯ ನೀನು ಡಿಸೈಡ್ ಮಾಡು ಅಂತ. ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಸೊ ದುಡ್ಡುಗೋಸ್ಕರ ನಾನು ಸೇರಿಕೊಂಡೆ, ಅಸಿಸ್ಟೆಂಟಾಗಿ ಸೇರ್ಕೊಂಡೆ. ಆವಾಗ ಬೀಟಾ ಟೇಪ್ಸ್ ಎಲ್ಲ ಇರ್ತಿತ್ತಲ್ಲ, ಸೊ ಕ್ಯೂ ಮಾಡಿಬಿಟ್ಟು ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಕೂತ್ಕೊಳ್ಳೋದೇ ಕೆಲಸ ಇರ್ತಿತ್ತು ನನಗೆ. ಸೊ ನಮ್ಮ ಅಮ್ಮ ನೋಡ್ತಾ ಇರೋ ಇವನು ಕಲಿತಾ ಇದ್ದಾನೆ, ಕಲೀಲಿ ಅಂತ. ಬಟ್ ಆವಾಗ ಅಗೇನ್ ಏನೋ ಇಷ್ಟು ಉದ್ದ ಇದೆ ಸೀರಿಯಲು, ಚಿಕ್ಕದು ಮಾಡೋದೆಲ್ಲ 3 ಎಪಿಸೋಡ್ಸ್ ಹೆಸ್ಬಿಟ್ಟು 1 ಎಪಿಸೋಡ್ ಮಾಡಿಬಿಡೋದು, ಆಮೇಲೆ ಕೂತ್ಕೊಂಡು ಕಂಪ್ಲೇಂಟ್ ಮಾಡೋದು, ಇಲ್ಲ ಆಗಿದೆ ಚೆನ್ನಾಗಿಲ್ಲ ಅದು ಇದು ಅಂತೆಲ್ಲ ಶುರುವಾಗಿತ್ತು ನಂದು. ಓಕೆ. ಸೊ ನಮ್ಮ ಅಮ್ಮ ಇದ್ದವರು ಪ್ರಾಕ್ಟಿಕಲಾಗಿ ಕಲಿಬೇಕು ಅಂದರೆ ಹೋಗಬೇಕು ಸೆಟ್ಟಿಗೆ ಹೋಗಿ ಕಲಿ ಅಂತ. ಸೊ ಸೆಟ್ಟಿಗೆ ಹೋದಾಗ ನಮ್ಮ ಅಪ್ಪ ಕರೆದ್ಬಿಟ್ಟು ನನಗೆ 3rd ಅಸಿಸ್ಟೆಂಟ್ ಜಾಬ್ ಕೊಟ್ಟರು. ಸೊ ಇದೇನಿದು ಹಿಂಗಾಗಿ ಹೋಗಿದೆಯಲ್ಲ ಅಂತ. ಅವಾಗ ನಮ್ಮ ತಂದೆ ಮೇಲೆ ತುಂಬ ಕೋಪ ಆಯಿತು ನನಗೆ. ಏನಿದು ಒಂದು ರೆಬೆಲಲ್ಲಿ ನಾನು ನಾನು ಕಲಿತೀನಿ, ನಾನು ಹೋಗಿ ಅದಕ್ಕೆ ನಮ್ಮ ಅಪ್ಪ ಏನು ಮಾಡ್ತೀಯ, ಕಲಿ ಹೋಗು ಅಂತ. ಸೊ ನಾನು ಹೋಗಿ ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿಲಿ ಕೋರ್ಸ್ ಮಾಡಿದೆ, ಮಾಸ್ಟರ್ಸ್ ಇನ್ ಫಿಲ್ಮ್ ಮೇಕಿಂಗ್. ಕಲ್ತ್ಕೊ ಅಂದರು, ಕಲ್ತ್ಕೊಂಡೆ.
ಅದೊಂದು ಇದು ತಿರ್ಗಾ ತೋರಿಸ್ಬೇಕಿತ್ತು ನಾನು ಕಲ್ತೀನಿ ಅಂತ. ನೀವು ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿಗೆ ಹೋಗಿ ಏನು ಕಲ್ತ್ರಿ, ಫಿಲ್ಮ್ ಮೇಕಿಂಗ್ ಕಲ್ತೀರಾ ಅಂದರೆ ಇಲ್ಲ, ಲೈಫ್ ಲೆಸನ್, ಇಂಡಿಪೆಂಡೆಂಟ್ ಆಗೋದನ್ನು ಕಲಿತೆ ನಾನು ಅಂತ ಹೇಳ್ಬೋದು. ಮುಗಿಸ್ಕೊಂಡು ಬಂದು ತಂದೆಗೆ ಹಾಂ ಬರುತ್ತಾ, ಹ್ಞೂ ಬರುತ್ತೆ, ಏನು ಮಾಡಿ ತೋರಿಸ್ದೆ ಅದು ಓಕೆ, ಹಾಂ ಏನು ಇವಾಗ. ಸೊ ಒಂದು ದಿವಸ ಕೂತ್ಕೊಂಡೆ, ನಾನು ನೋಡಿದೆ, ಒಂದು 2 ದಿವಸ ಆಗಲಿ 3 ದಿವಸ ಆಗಲಿ ಏನೂ ಮಾತಾಡ್ತಾನಿಲ್ವಲ್ಲ ನಮ್ಮಪ್ಪ ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು ಆಮೇಲೆ ಡ್ಯಾಡಿ ನಿಮ್ಮ ಹತ್ರ ಮಾತಾಡಬೇಕು. ಏನು ಮಾತಾಡಬೇಕು, ಅದೇ ಈ ಥರ ಸಿನಿಮಾ ಈಗ ಮುಂದಕ್ಕೆ ಹೆಂಗೆ ಹೋಗೋದು ಅಂತ. ಹಾಂ ನೀನೇ ಅಂದ್ಕೊಂಡಿದ್ಯಾ, ಅದೇ ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ಯಾ, ಯಾರಿಗೆ ಮಾಡಬೇಕು ಅಂದ್ಕೊಂಡಿದ್ಯಾ, ಏನು ಕತೆ ಮಾಡ್ಕೊಂಡಿದ್ಯಾ ಅಂತ. ಸೊ ಈ ಥರ ಇದೆ, ಈ ಥರ ಐಡಿಯಾ ಇದೆ ಅಂದರು. ಆಯಿತು ನರೇಶನ್ ಕೊಡು ಅಂದರು. ಅಂತ ನೆಕ್ಸ್ಟ್ ಡೇಕಾದರೆ ಎಲ್ಲ ಸೀನಿಯರ್ ರೈಟರ್ಸು, ಜಯಂತ್ ಕಾಕಿಣಿ ಸರ್ ಇಂದ ಹಿಡಿದು ಎಲ್ಲರೂ ಕೂತ್ಕೊಂಡಿದ್ದಾರಲ್ಲಿ, ಅವ್ರ ಮುಂದೆ ನರೇಟ್ ಮಾಡಬೇಕಾಗಿತ್ತು ನಾನು. ಸೊ ನರೇಶನ್ ಕೊಟ್ಟೆ, ಎಲ್ಲ ಆಯಿತು, ಚೆನ್ನಾಗಿದೆ, ಇದೆ ಕರೆಕ್ಷನ್ಸ್ ಅದು ಇದು ಅಂತೆಲ್ಲ ಹೇಳಿದ್ರು, ಎಲ್ಲ ಆಯಿತು. ಅದಾದಮೇಲೆ ಹಾಂ ಓಕೆ, ಈಗೇನಿಲ್ಲ, ಸಿನಿಮಾ ಮಾಡೋಕ್ಕೆ ಬರುತ್ತಲ್ವ ನಿನಗೆ? ಹಾಂ ಬರುತ್ತೆ. ಕಲ್ತಿದ್ಯಾ ಅಲ್ವಾ? ಹ್ಞೂ ಕಲ್ತಿದ್ದೀನಿ. ಹೋಗು ಸಿನಿಮಾ ಮಾಡೋದು ಹೆಂಗೆ ಅಂತ ಕಲಿ, ಹೋಗು. ಹೆಂಗೆ ಅಂದರೆ ಹೋಗು, ಇದು ನೆಕ್ಸ್ಟ್ ಏನು ಮಾಡಬೇಕು, ಇದೆಲ್ಲ ಪ್ರೊಡ್ಯೂಸರ್ಗೆ ಪಿಚ್ ಮಾಡಬೇಕಲ್ವ, ಹೋಗು. ಸೊ ಹೀ ಸೆಡ್ ಯು ಹ್ಯಾವ್ ಟು ಫೈಂಡ್ ಯುವರ್ ವೇ. ಆ ದಾರಿಲಿ ಹೊರಟಾಗ ನನಗೆ ಆ್ಯಸ್ TS ನಾಗಾಭರಣ ಸನ್ ನನಗೆ ಅಪಾಯಿಂಟ್ಮೆಂಟ್ಗಳು ಸಿಕ್ಬಿಡ್ತು. ಎಂಟ್ರಿ ವಾಸ್ ಈಸಿ, ಮೀಟಿಂಗ್ಸ್ಗಳಾಗ್ಬಿಡ್ತು. ಬಟ್ ಅದು ಮೀಟಿಂಗ್ಸ್ ಯಾವುದೂ ನನಗೆ ಡಿಫೈನ್ಡ್ ಕನ್ಕ್ಲೂಷನ್ಸ್ಗಳು ಕೊಡಲಿಲ್ಲ. ನಮ್ಮ ಇಂಡಸ್ಟ್ರಿಲಿ ಅದೊಂದು ಪ್ರಾಬ್ಲಮ್ ಇದೆ. ಅಂದರೆ ಏನು ಅಂತ ಹೇಳಿದ್ರೆ, ಯಾರೂ ಮಾಡ್ತೀನಿ ಮಾಡಲ್ಲ ಅಂತ ಡಿಫೈನ್ಡಾಗಿ ಹೇಳಲ್ಲ. ಅಡ್ಗೋಡೆ ಮೇಲೆ ದೀಪ. ಬಿಕಾಸ್ ಅವ್ರಿಗೊಂದು 10 ಆಪ್ಷನ್ ಇರುತ್ತೆ ಅಥವಾ 3 ಆಪ್ಷನ್ ಇರುತ್ತೆ. ಅಂದರೆ ಆ 3 ಆಪ್ಷನಲ್ಲೂ ಪ್ಲೇ ಮಾಡ್ತಿರ್ತಾರೆ ಅವರು. ಅವ್ರಿಗೆ ಇದಿಲ್ಲ, ಇದು ಬೇಕು ಅಂದರೆ ಇದು ತೊಗೊಂಬೋಣ, ಅದು ಬೇಕು ಅಂದರೆ ಅದು ತೊಗೊಳ್ಳೋಣ. ಸೊ ಯಾವತ್ತೂ ಮಾಡಲ್ಲ ಅಥವಾ ಈಗ ಮಾಡಲ್ಲ ಅಂತ ಹೇಳೋದೇ ಇಲ್ಲ. ಎಲ್ಲದಕ್ಕೆ ಹಾಂ ಚೆನ್ನಾಗಿದೆ ಮಾಡೋಣ, ಇದೊಂದು ಚೇಂಜ್ ಮಾಡೋ, ಅದೊಂದು ಚೇಂಜ್ ಮಾಡೋ ಅಂದ್ಕೊಂಡು ದೇ ವೇಸ್ಟ್ ಅ ಲಾಟ್ ಆಫ್ ಟೈಮ್. ಅಂದರೆ ನಾನು ಮೀಟಿಂಗ್ಸ್ ಮಾಡಿದಾಗ ಅದು ಬೇಡಮ್ಮ, ಅವ್ನು ಕೆಲಸ ಮಾಡು, ಈ ಸಿ ಡಿ ನೋಡು ಅಂತ. ಆವಾಗ ನಮ್ಮ ತಂದೆ ವಾಸ್ ವೆರಿ, ಆವಾಗೊಂದು ಇದು ಮೂಮೆಂಟೇ ನಡೀತಿತ್ತು. ಅಂದರೆ ರೀಮೇಕ್ ಸಿನಿಮಾಗಳು ಮಾಡಬಾರ್ದು, ಸೊಮೇಕ್ ಸಿನಿಮಾಗಳೇ ಇರಬೇಕು ಅನ್ನೋದು. ವೆರಿ ಮಚ್. ಯಾಕೆಂದರೆ ನಮ್ಮಲ್ಲೇ ಎಷ್ಟು ಕತೆಗಳಿದೆ ಮಾಡೋದಕ್ಕೆ ಅಂತ. ಸೊ ಅವಾಗ ನಾವು ರೀಮೇಕ್ ಸಿನಿಮಾ ನಾನು ಹೇಗೆ ಮಾಡಲಿ? ಆವಾಗಿನ ಟೈಮಲ್ಲಿ ದೇರ್ ವಾಸ್ ಅ ಫೇಸ್ ವೇರ್ ಐ ಟೋಟ್ಲಿ ಲೈಕ್ ನನಗೆ ಏನು ಮಾಡೋದು ಗೊತ್ತಾಗ್ತಿರಲಿಲ್ಲ. ನಾನು ಹೇಳಿದೆ ಓಕೆ, ಯಾವುದೋ ಒಂದು ಆ್ಯಡ್ ಏಜೆನ್ಸಿಗೆ ಅಥವಾ ಇನ್ನೊಂದಕ್ಕೆ ಹೋಗಿ ಕೆಲ್ಸಕ್ಕೆ ಸೇರ್ಕೊಂಬೋಣ, ಅಟ್ಲೀಸ್ಟ್ ಮನಿ ವೈಸ್ ಇಟ್ ವಿಲ್ ವರ್ಕ್ಔಟ್ ಫಾರ್ ಮೀ ಅನ್ನೋದನ್ನು. ಅವಾಗ ಶಿವಣ್ಣನ ಜೊತೆ ಒಂದು ಸಿನಿಮಾ ಮಾಡಬೇಕಾಗಿ ಬಂತು ನಾನು. ಯಾವುದು? ಮದುವೆ ಇಂಪಾಸಿಬಲ್. ಈಗ ಅನೌನ್ಸ್ ಆಗಿರೋದು, ಟು ಟೇಕ್ ಆಫ್ ರೆಡಿ ಇದೆ. ಶಿವಣ್ಣ ಕತೆ ಕೇಳಿ, ಇನ್ಫ್ಯಾಕ್ಟ್ ನಾನು ಅಣ್ಣವ್ರ ಮನೆಗೆ ಸಾಕಷ್ಟು ವೀಡಿಯೋಗಳು ಎಡಿಟ್ ಮಾಡಿಕೊಡ್ತಾ ಇದ್ದೆ. ಅವ್ರ ಇಂಟರ್ನಲ್ ವೀಡಿಯೋಸ್, ಅಂದರೆ ಅವರು ಯಾರ್ದೋ ಒಬ್ರದ್ದು ಒಂದು ಬುಕ್ ರಿಲೀಸ್ ಆಗಿರ್ಬೋದು. ಶಿವಣ್ಣ ಅದು 25 years ಇನ್ ಸಿನಿಮ್ಯಾಟಿಕ್ ಜರ್ನಿ, ಅದ್ರ ವಿಡಿಯೋ ಎಡಿಟ್ ಮಾಡಿದ್ದು ನಾನು. ಸೊ ಅವಾಗ ಕರೆದ್ಬಿಟ್ಟು ನನಗೆ ಎಲ್ಲ ಮೀಟ್ ಮಾಡಿ ಮಾತಾಡಿದಾಗ, ಇಲ್ಲ ಒಂದು ಸಿನಿಮಾ ಮಾಡು ಅಂತ ಅವರೇ ಹೇಳಿ, ನಾನು ಆವಾಗ ಹೋಗಿ ಕೊಟ್ಟಾಗ ಮದುವೆ ಇಂಪಾಸಿಬಲ್ ಆಗಿದ್ದು. ಆ ಸಿನಿಮಾನೂ ಆಗಲಿಲ್ಲ. ಸೊ ಕಾರಣಾಂತರಗಳಿಂದ ಸಿನಿಮಾಗಳಾಗ್ತಾ ಹೋಗಲಿಲ್ಲ. ಹ್ಯಾಪಿ ನ್ಯೂ ಇಯರ್ ವಾಸ್ ಅ ಗುಡ್ ಫಿಲ್ಮ್, ಡಿಡ್ ಡಿಸೆಂಟ್ ನಾಯ್ಸ್ ಅಲ್ವಾ ಇನ್ ದ ಮಾರ್ಕೆಟ್. ಅದಾದಮೇಲೆ ಸೇಮ್ ಇಸ್ ಅ ಕೇಸ್ ವಿತ್ ಫ್ರೆಂಚ್ ಬಿರಿಯಾನಿ ಆಲ್ಸೋ. ಅಂದರೆ ಇದಕ್ಕೆ ಬಹುಶಃ ಟೈಪ್ ಕಾಸ್ಟ್ ಮಾಡ್ತಾ ಇಲ್ಲ. ಅಂದರೆ ಇಂಡಸ್ಟ್ರಿನಲ್ಲಿ ಇದೆಯಾ, ಲೈಕ್ ಇದು ಫುಲ್ ಸಿಂಗಲ್ ಸ್ಕ್ರೀನ್ ಹಿಟ್ ಸಿನಿಮಾ, ಇದು OTT ಸಿನಿಮಾ, ಇದು ಮಲ್ಟಿಪ್ಲೆಕ್ಸ್ ಸಿನಿಮಾ ಅಂತರ ಇದೆ ಅಲ್ವಾ? ಅಂದರೆ ನಾನು ಐ ನೆವರ್ ಬಿಲಾಂಗ್ ಟು ಗಾಂಧಿನಗರ್. ನಾನು ಗಾಂಧಿನಗರಲ್ಲಿ ಬೆಳೆದಂಥ ಹುಡುಗ ಅಲ್ಲ, ಅದೊಂದಿದೆ. ಸೊ ನಾನು ಯಾವತ್ತೂ ಗಾಂಧಿನಗರ್ ಆಫೀಸ್ಗಳಲ್ಲಿ ಕೂತ್ಕೊಂಡು, ಪ್ರೊಡಕ್ಷನ್ ಆಫೀಸ್ಗಳಲ್ಲಿ ಅಥವಾ ಡಿಸ್ಟ್ರಿಬ್ಯೂಷನ್ ಆಫೀಸ್ಗಳಲ್ಲಿ ಕೂತ್ಕೊಂಡು ಪಿಚ್ ಮಾಡಿ ಮಾತಾಡಿಕೊಂಡು ಹೋದ ಅಂಥ ಹುಡುಗ ಅಲ್ಲ. ಸೊ ಹಾಗೂ ಇದೆ, ಹಾಗೆ ಇರೋದೇ ಮೇನ್ ಸ್ಟ್ರೀಮ್. ಹಾಂ. ಬಟ್ ಈವನ್ ಆಫ್ಟರ್ ಅ ಸಕ್ಸಸ್ ಆಫ್ ಪ್ರತಿಯೊಂದು ಸಿನಿಮಾನೂ, ಅದೇ ಒಂದೊಂದು ಎಕ್ಸಾಮ್ ಬರೆದ ಮೇಲೂ, ಒಂದೊಂದು ಸ್ಟ್ಯಾಂಡರ್ಡ್ಗೂ ಒಂದೊಂದು ಎಕ್ಸಾಮ್ ಬರೆದು ಪ್ರೂವ್ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಕು ಅನ್ನೋದು ಇಷ್ಟೆಲ್ಲ ಇದ್ರೂ ಹೌ ಡು ಯು ಸ್ಟೇ ಮೋಟಿವೇಟೆಡ್? ಫಾರ್ ಎಕ್ಸಾಂಪಲ್, ಹ್ಯಾಪಿ ನ್ಯೂ ಇಯರ್ ಸಕ್ಸಸ್ ಇವತ್ತಿಗೂ ದೇರ್ ಇಸ್ ಅ ಫ್ಯಾನ್ ಬೇಸ್ ಫಾರ್ ದ ಸಾಂಗ್ಸ್ ಆಗಿರಲಿ. ಸೊ ದಿಸ್ ಇಸ್ ಆಡಿಯನ್ಸ್ ರಿಯಾಕ್ಷನ್. ಅದು ಒಂದಾದರೆ, ವಾಟ್ ಹ್ಯಾಪನ್ಸ್ ಆಫ್ಟರ್ ಅ ಸಕ್ಸಸ್ಫುಲ್ ಮೂವಿ? ಅಂದರೆ ನೀವು ಎಸ್ಟಾಬ್ಲಿಷ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸಿನಿಮಾಗೆ ಪ್ರೊಡ್ಯೂಸರ್ ಈಸಿಯಾಗಿ ಸಿಗ್ತಾರಾ, ಕತೆಗಳ ಅಥವಾ ಪ್ರೆಷರಾ, ಆಡಿಯನ್ಸಾ?
ಇಲ್ಲ ಅಗೇನ್ ಅದನ್ನೇ ಹೇಳಕ್ ಬಂದೆ. ನನಗೆ ಪ್ರತಿ ಒಂದು ಫೇಸಲ್ಲೂ ಲೈಕ್ ಹ್ಯಾಪಿ ನ್ಯೂ ಇಯರ್ ಆದಮೇಲೆ ನಂಗೆ ಪ್ರೊಡ್ಯೂಸರ್ ಸಿಗಲಿಲ್ಲ ಅಂತಲ್ಲ, ನಂಗೆ ಸಿಕ್ಕಿದ್ರು, ಬಟ್ ನಾನು ಟೈಮ್ ವೇಸ್ಟ್ ಮಾಡಿದ್ರು. ಸೇಮ್ ಮತ್ತೆ ಆಯಿತಾ. ಫ್ರೆಂಚ್ ಬಿರಿಯಾನಿ ಆಯಿತು. ಫ್ರೆಂಚ್ ಬಿರಿಯಾನಿ ಆಗ್ತಿದ್ದಂಗೆ ಇಟ್ ವಾಸ್ ಮ್ಯಾಸಿವ್ ಎಕ್ಸ್ಪ್ಲೋಷನ್. ಅಂದರೆ ಎಲ್ಲರೂ ನೋಡ್ಬಿಟ್ಟಿದ್ರು. ಇಟ್ ವಾಸ್ ಲೈಕ್ ಎಲ್ಲರೂ ಇಷ್ಟಪಟ್ಟಾರೆ, ಒಂದು ಸೂಪರ್ ಡೂಪರ್ ಹಿಟ್ ಅದು ಅಂತ ಎಲ್ಲರೂ ಕನ್ಸಿಡರ್ ಮಾಡಿ. ನನಗೆ ಇಂಡಸ್ಟ್ರಿಯಿಂದ ತುಂಬ ಕಾಲ್ಸ್ಗಳು ಬಂತು. ಓ ಇದು ವರ್ಕ್ ಇದೆ, ಇದು ವರ್ಕ್, ಸ್ವಲ್ಪ ಜನ ಇಷ್ಟಪಟ್ಟರು, ಸ್ವಲ್ಪ ಜನ ಇಷ್ಟಪಡಲಿಲ್ಲ. ಯಾರೂ ಬಂದು ನಿಮ್ಗೆ ಅಡ್ವಾನ್ಸ್ ಕೊಟ್ಬಿಟ್ಟು ನೀನು ಚೆನ್ನಾಗಿತ್ಕೊಂಡು ನಿನ್ನ ಪ್ರೀವಿಯಸ್ ಸಿನಿಮಾ ಚೆನ್ನಾಗಿತ್ತು ತಗೋ ಅಡ್ವಾನ್ಸು, ಇನ್ನೊಂದು ಸಿನಿಮಾ ಮಾಡೋಣ ಬಾ ಅಂತ ಹೇಳಲ್ಲ. ಯಾವ ಕತೆ ಇದೆ ನಿನ್ನ ಹತ್ರ ಅಂತ ಹೇಳ್ತಾರೆ. ಮತ್ತೆ ಯಾವ ಆ್ಯಕ್ಟರ್ ಡೇಟ್ಸ್ ಇದೆ. ಹಾಂ, ನೀವು ಕತೆ ರೆಡಿ ಮಾಡೋಕ್ಕೆ ಟೈಮ್ ಬೇಕಲ್ಲ. ಕತೆ ಇಮಿಡಿಯೇಟಾಗಿ ರೆಡಿ ಆಗೋಲ್ಲ. ಸೊ ಕತೆ ಹೇಳ್ತೀನಿ, ಹಾಂ ಚೆನ್ನಾಗಿದೆ, ಫುಲ್ ಹೇಳ್ತೀಯ ನರೇಷನ್, ಒಂದು ಲೈನ್ ಕೊಟ್ಟರೆ ಹಾಂ ಚೆನ್ನಾಗಿದೆ, ಫುಲ್ ನರೇಷನ್ ಕೊಡ್ತೀಯಾ, ಹಾಂ ನರೇಷನ್ ಕೊಡಬೇಕು, ರೆಡಿ ಮಾಡಬೇಕಲ್ಲ. ಎಲ್ಲ ರೆಡಿ ಆದಮೇಲೆ ಅವ್ರಿಗೆ ಇಷ್ಟ ಆಯಿತೋ ಇಲ್ವೋ ಅಂತ ಅವ್ರು ಹೇಳ್ತಾರೆ. ಬಟ್ ಅವ್ರು ನಾನು ಯಾವತ್ತೂ ಹ್ಯಾಂಗಿಂಗಲ್ಲಿ ಬಿಟ್ಟು ಅವರೊಂದೆರಡು ಆಪ್ಷನ್ ಇಟ್ಕೊಂಡು ಇದು ಮಾಡಿಕೊಂಡು ಹೋಗಿರೋ ಅಂಥವ್ರೆ ಜಾಸ್ತಿ ಸಿಕ್ಕಿರೋದು. ಆಮೇಲೆ ಫ್ರೆಂಚ್ ಬಿರಿಯಾನಿ ಆಯಿತು. ಒನ್ ಆಫ್ ದಿ ಫಸ್ಟ್ ಫಿಲಮ್ಸ್ ವಿಚ್ ವೆಂಟ್ ಡೈರೆಕ್ಟ್ಲಿ ಆನ್ OTT. ನರ್ಕ ಕೇಳಿಸಿ ನಾಲ್ಗೆ ಹೊಲ್ಸಿದ್ರು ಮೂಗಲ್ಲ ಹಾಡ್ತೀನಿ ಕನ್ನಡ ಅಂತ. ಆ ಸಾಂಗು ಬೇರೆ ಒಬ್ರು ಯಾರೋ ಮಾಡಬೇಕಾಗಿತ್ತು. 15 ದಿವಸ ಪ್ರಾಕ್ಟೀಸ್ ಮಾಡಿ, ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಎಲ್ಲ ಆಗಿ ಬಂದು ಇನ್ನೇನು ಆ್ಯಕ್ಟ್ ಮಾಡಬೇಕು ಅನ್ನೋ ಟೈಮಲ್ಲಿ ಅವನಿಗೆ ಅವತ್ತಿನ ದಿವಸ ಶೂಟಿಂಗೇ ಬರಲಿಲ್ಲ. ಕೋರಿಯೋಗ್ರಾಫ್ ಮಾಡ್ತಿದ್ದ ಧನು ಬಂದು ಇಮ್ರಾನ್ ಸರ್ ಅಸಿಸ್ಟೆಂಟ್ ಆಗಿದ್ದ. ಪನ್ನ ನೀನೇ ಮಾಡಿಬಿಡು, ಮ್ಯಾಚ್ ಮಾಡೋದು, ಶೂಟಿಂಗ್ ಎಲ್ಲ ತಲೆ ತುಂಬ ಮಾಡೋ ನಿಖಿಲ ಆಗುತ್ತೆ ಅಂತ ಅಲ್ಲಲ್ಲೇ ಕಲ್ತ್ಬಿಟ್ಟು ಅವತ್ತಿನ ದಿವಸ ಸಾಂಗಲ್ಲಿ ಡ್ಯಾನ್ಸ್ ಮಾಡಿಬಿಟ್ಟೆ. ಆಯಿತು, ಮುಗೀತು. ಅಪ್ಪು ಸರ್ ಸಡನ್ನಾಗಿ ಫೋನ್ ಮಾಡಿದ್ರು, ಏನು ಸಾಂಗೇ ಕೇಳಿಸಿಲ್ವಲ್ಲ ನನಗೆ ಅಂತ. ಸಾಂಗ್ ರೆಡಿ ಇದೆ ಅಂದರು. ಸರ್ ಎಲ್ಲ ರೆಡಿ ಇದೆ. ಹಾಂ ಕಳಿಸು ನನಗೆ ಅಂದರು. ನಾನು ಕಳಿಸ್ದೆ, ಎಲ್ಲ ಸಾಂಗು ಕಳಿಸ್ದೆ, ಬ್ಯಾಂಗ್ಳೂರ್ ಸಾಂಗು. ಆಮೇಲೆ ಚೆನ್ನಾಗಿದೆ, ನೈಸ್ ಇದು ಚೆನ್ನಾಗಿದೆ, ಇದು ಸ್ವಲ್ಪ ಚೇಂಜ್ ಮಾಡೋ ಓಕೆ ಅಂತ ಹೇಳಿ ಆಮೇಲೆ ಈ ಸಾಂಗ್ ನಾನು ಹಾಡ್ಬೋದಾ ಅಂತ ಕಳಿಸಿದ್ರು. ನನಗೆ ಏನಿದು ಅಂದರೆ ಅವ್ರು ಹಾಡ್ಬೋದಾ ಅಂತ ಕೇಳಿದಾಗ ನನಗೆ ಎಸ್ ಅವ್ರನ್ನ ಒಂದು ಹೇಳೋಕ್ಕೆ ಗೊತ್ತಾಗಲಿಲ್ಲ ನನಗೆ. ಅಂದರೆ ಅವ್ರು ಹಾಡ್ಬೋದಾ ಇಲ್ವಾ ನನಗೆ ಗೊತ್ತಿಲ್ಲ. ತಕ್ಷಣ ವೈಭವ್ಗೆ ಫೋನ್ ಮಾಡಿದೆ, ಅಪ್ಪು ಸರ್ ಹಾಡಬೇಕು ಅಂತಿದ್ದಾರೆ, ಹಾಡ್ಬೋದಾ ಅಂತ. ಅವನು ಅಪ್ಪು ಸರ ಒಂದು ಸೆಕೆಂಡ್ ನಾನು ಮಾಡ್ತೀನಿ ತಾಳು ಅಂದ್ಬಿಟ್ಟು ಎಲ್ಲ ಮಾಡಿ ತನಿಗೆ ಸೈಡ್ ಓಕೆ ಹಾಡ್ಸೋಣ ಇದು ಮಾಡೋಣ ಅಂತ. ದೆನ್ ವಿ ರೆಕಾರ್ಡೆಡ್ ದಿಸ್ ಸಾಂಗ್ ಆ್ಯಂಡ್ ಇಮ್ಯಾಜಿನ್ ಅವ್ರು ಹಾಡಿದ್ದಕ್ಕೆ ನಾನು ಪರ್ಫಾರ್ಮ್ ಮಾಡಿದ್ದಂಗೆ ಆ ಸಾಂಗ್ ಆಯಿತು. ಆ್ಯಂಡ್ ಆಫ್ಟರ್ ದಟ್ ಈಸ್ ನೋ ಮೋರ್. ಇಫ್ ಐ ಹ್ಯಾಡ್ ನಾಟ್ ಡನ್ ದಟ್ ಸಾಂಗ್ ದೆನ್ ಐ ವುಂಟ್ ಹ್ಯಾವ್ ಗಾಟ್ ದಿಸ್ ಆಪರ್ಚುನಿಟಿ ಟು ಬಿ ಇನ್. ಇವತ್ತು ನಂಗೆ ಅಟ್ಲೀಸ್ಟ್ ಅವ್ರ ವಾಯ್ಸಲ್ಲಿ ನಾನೊಂದು ಪರ್ಫಾರ್ಮ್ ಮಾಡಿರೋಂಥ ಒಂದು ಸಾಂಗ್ ಇದೆ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಒಂದು ಮಾತಿದೆ, ನೋ ಮ್ಯಾನ್ ಇಸ್ ಅ ಫೇಲ್ಯೂರ್ ಹೂ ಹ್ಯಾಸ್ ಫ್ರೆಂಡ್ಸ್ ಅಂತ. ಅದು ನಿಮಗೆ ಹೇಳಿ ಬರೆದಿಟ್ಟಿರೋ ಥರ ಲೈನು. ಬಿಕಾಸ್ ಆನೆಸ್ಟ್ಲಿ ತುಂಬ ದೂರದಿಂದ ನಾನು ನಿಮ್ಮನ್ನು ನೋಡಿದ್ದೀನಿ, ನೀವು ನನ್ನನ್ನು ನೋಡಿರ್ಬೋದು. ಬಟ್ ವಾಟ್ ಐ ರೀಡ್ ಆಫ್ ವಾಟ್ ಐ ನೋ ಆ್ಯಂಡ್ ಐವ್ ಹರ್ಡ್ ಹಿಯರ್ ಇನ್ ಸೇ ಲೈಕ್ ಆಲ್ವೇಸ್ ಅ ಪೀಪಲ್ಸ್ ಪರ್ಸನ್, ಫ್ರೆಂಡ್ಶಿಪ್, ಚಿಲ್ಡ್ ಔಟ್ ಗಾಯ್ ಅಂತ. ಸೊ ವಾಟ್ ಡಸ್ ಫ್ರೆಂಡ್ಶಿಪ್ ಮೀನ್ ಟು ಯು? ಸಿ, ನಾವು ಯಾರಿಗೆ ಹುಟ್ತೀವಿ ಅಥವಾ ಯಾವ ಫ್ಯಾಮಿಲಿಗೆ ನಾವು ಬರ್ತೀವಿ ಅನ್ನೋದು ನಮ್ಮ ಕೈಯಲ್ಲಿರಲ್ಲ. ಬಟ್ ಫ್ರೆಂಡ್ಸ್ ಆರ್ ದ ಫ್ಯಾಮಿಲಿ ಯು ಚೂಸ್. ನೀವು ಚೂಸ್ ಮಾಡಿದಂಥ ಫ್ಯಾಮಿಲಿ ಅದು. ಸೊ ನಿಮ್ಗೆ ಯಾವತ್ತೂ ಇಷ್ಟ ಇಲ್ಲದೆ ಇರೋದನ್ನು ಮಾಡೋಕ್ಕೆ ಹೋಗ್ಬೇಡಿ. ಇಷ್ಟ ಇದ್ದು ಮಾಡಿದ್ಮೇಲೆ ಅದನ್ನು ರಿಗ್ರೆಟ್ ಮಾಡಬೇಡಿ. ಸೊ ನೀವು ಚೂಸ್ ಮಾಡಿರೋ ಫ್ರೆಂಡ್ಸು ನೀವೇ ತಾನು ಚೂಸ್ ಮಾಡಿರೋದು, ನೀವೇ ಅವ್ರನ್ನ ಫ್ಯಾಮಿಲಿ ಮಾಡ್ಕೊಂಡಿರೋದಲ್ವ. ನೀವು ಆ ಫ್ರೆಂಡ್ಸ್ನ ಫ್ಯಾಮಿಲಿ ಮಾಡ್ಕೊಂಡಿಲ್ಲ ಅಂದರೆ ಬಟ್ ಫ್ರೆಂಡ್ಸ್ ಯಾಕೆ ಮಾಡ್ಕೊಳ್ತೀರ? ಬಿಕಾಸ್ ನಿಮ್ಮಲ್ಲಿ ನೀವು ಮನೇಲಿ ಏನು ಶೇರ್ ಮಾಡೋಕ್ಕಾಗಲ್ಲ, ಏನು ವಿಷಯಗಳನ್ನ ಮಾತಾಡೋದಕ್ಕಾಗಲ್ಲ, ಎಲ್ಲ ವಿಷಯಗಳನ್ನ ನೀವು ಈ ಸರ್ಕಲಲ್ಲಿ ಶೇರ್ ಮಾಡ್ಕೊಬೋದು. ಆ್ಯಂಡ್ ಫ್ರೆಂಡ್ಸ್ಗಳ ಹತ್ರ ಮಾತ್ರ. ಆ್ಯಂಡ್ ಆ ಥರ ಫ್ರೆಂಡ್ಸ್ ಇಲ್ಲ ಅಂತ ಹೇಳಿದ್ರೆ ದೆನ್ ಅವ್ರನ್ನ ಫ್ರೆಂಡ್ಸ್ ಅಂತ ಕರೆಯೋದೇ ವೇಸ್ಟ್. ಆ್ಯಂಡ್ ಅದಕ್ಕೆ ನೀವು ಫಾರ್ಮ್ ಮಾಡಿರೋ ಒಂದು ರಿಲೇಷನ್ಶಿಪ್ನ ನೀವು ರೆಸ್ಪೆಕ್ಟ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ದೆನ್ ನಿಮ್ಮನ್ನೇ ನೀವು ರೆಸ್ಪೆಕ್ಟ್ ಮಾಡ್ತಿಲ್ಲ ಅಂತ ಅರ್ಥ. ಒಂದಷ್ಟು ಪ್ರಶ್ನೆ ಬರುತ್ತೆ. ವಾಟ್ ಎವರ್ ಯು ಫೀಲ್ ಯು ಕ್ಯಾನ್ ಜಸ್ಟ್ ಗೋ ಫಾರ್ ಇಟ್. ಓಕೆ, ಸೊ ಪನ್ನಾ, ಫಸ್ಟ್ಲಿ ಟ್ರೂತ್ ಆರ್ ಡೇರ್? ಟ್ರೂತ್. ಸಿಟಿ, ಸಬರ್ಬ್ಸ್ ಅಥವಾ ಕಂಟ್ರಿ, ನಿಮ್ಮನ್ನು ಯಾವುದು ರೆಪ್ರೆಸೆಂಟ್ ಚೆನ್ನಾಗಿ ಮಾಡುತ್ತೆ? ಸಿಟಿ. ನಿಮ್ಮ ಮೆಂಟಾರ್? ಮೈ ಫಾದರ್. ಅಪ್ಪ. ನಿಮ್ಮನ್ನು ಮತ್ತೆ ಮಗು ಥರ ಮಾಡೋದೇನು? ಮೈ ಸನ್. ವಾಟ್ ಈಸ್ ದ ಲಾಸ್ಟ್ ಕಮಿಟ್ಮೆಂಟ್ ಯು ಮೇಡ್ ಫಾರ್ ಯೋರ್ ಸೆಲ್ಫ್? ಇಟ್ಸ್ ನಾಟ್ ದಟ್ ಲೈಕ್ ಐ ಕೂತ್ಕೊಂಡು ನಾನು ಇದನ್ನು ಮಾಡ್ತೀನಿ ಅಂತ ಯೋಚನೆ ಮಾಡಿ ಕಮಿಟ್ಮೆಂಟ್ ರೆಸಲ್ಯೂಷನ್ ಥರ ಏನಲ್ಲ. ಬಟ್ ಇಫ್ ದೇರ್ ಈಸ್ ಅ ಕಮಿಟ್ಮೆಂಟ್ ವಿಚ್ ಐ ಹ್ಯಾವ್ ಮೇಡ್ ಥ್ರೂ ದ ಇಯರ್ಸ್, ಐ ಥಿಂಕ್ ಸ್ಪ್ರೆಡ್ ಲವ್ ಆ್ಯಂಡ್ ಜಸ್ಟ್ ಬಿ ಇನ್ ಅ ಹ್ಯಾಪಿ ಸ್ಪೇಸ್. ಯಾವ ಫೇಸ್ ಪನ್ನಾ? ವಾಟ್ ಆರ್ ಯು ಕ್ಯೂರಿಯಸ್ ಅಬೌಟ್ ಈಗ ಸದ್ಯದ ಫೇಸ್ ಆಫ್ ಲೈಫ್? ರೈಟ್ ನೌ ಐ ವಾಂಟ್ ಟು ಟೆಲ್ ಮೋರ್ ಸ್ಟೋರೀಸ್. ದಟ್ ಈಸ್ ಆಲ್ವೇಸ್ ಬೀನ್ ಮೈ ಡ್ರೀಮ್. ಇನ್ಫ್ಯಾಕ್ಟ್ ನಾನು ಇಲ್ಲಿವರೆಗೂ ಮಾಡಿರೋದು ಯಾವುದು ನಾನು ಇಷ್ಟಪಟ್ಟು ಮಾಡಿದ್ದಂಥ ಸಿನಿಮಾಗಳೇ ಅಲ್ಲ.
ಹ್ಯಾಪಿ ನ್ಯೂ ಇಯರ್ ಆಗಲಿ, ಫ್ರೆಂಚ್ ಬಿರಿಯಾನಿ ಆಗಲಿ, ಅದು ಆಗಿದ್ದು. ತುಂಬ ಪ್ರಾಕ್ಟಿಕಲ್ ಯೆಟ್ ಎಮೋಷನಲ್ ಅಟ್ ದ ಕ್ರಕ್ಸ್ ಆಫ್ ದ ಹಾರ್ಟ್ ಆಫ್ ಇಟ್. ಹಾಗೆ ನೋಡ್ತಾ ಇದ್ದೀರಾ, ಇಟ್ ವಾಸ್ ವೆರಿ ನೈಸ್ ಲುಕಿಂಗ್ ಇನ್ಸೈಡ್ ಪನ್ನಾಗ ಟುಡೇ. ಪನ್ನಗ. ಹಾಗಾಗಿ ಕೀಪ್ ಗೋಯಿಂಗ್. ಅಮೇಝಿಂಗ್, ಟ್ರೂಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಥರೋಲಿ ಎಂಜಾಯ್ಡ್ ಇಟ್ ಬಿಕಾಸ್ I had a great time, thank you. ಥ್ಯಾಂಕ್ ಯು.